ನಮಸ್ತೆ ವೀಕ್ಷಕರೇ, ಕಸ್ತೂರಿ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ನಕ್ಷತ್ರ ನಾಡಿ ಜ್ಯೋತಿಷಿಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೀನಿ. ನಾನು ಸ್ಮಿತಾ ಗೌಡ. ಹಾಗೆ ಹಿಂದಿನಂತೆ ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತ ಜ್ಯೋತಿಷರು ಅಂತಾನೆ ಹೆಸರು ಪಡ್ಕೊಂಡಿದ್ದಾರೆ. ಕೇವಲ 4 ದಿನದಲ್ಲಿ ನಕ್ಷತ್ರ ನಾಡಿಯ ಮೂಲಕ ಜ್ಯೋತಿಷಿಯನ್ನ ಎಲ್ರಿಗೂ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಒನ್ ಅಂಡ್ ಓನ್ಲಿ ಪರ್ಸನ್ ಅಂತ ಹೇಳ್ಬೋದು. ಯಾಕಂದ್ರೆ 2,500ಕ್ಕೂ ಹೆಚ್ಚಿನ ಜನ ಡಾಕ್ಟರ್ ದಿನೇಶ್ ಗುರೂಜಿ ಅವ್ರ ಜೊತೆ ಬಂದು ಕ್ಲಾಸಸ್ ಅಟೆಂಡ್ ಮಾಡಿ ನಕ್ಷತ್ರ ನಾಡಿನ ಕಲಿತಾ ಇದ್ದಾರೆ. ಅಂದ್ರೆ ಒನ್ ಅಂಡ್ ಓನ್ಲಿ ಪರ್ಸನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಹೇಳ್ತಾ ಇನ್ನ ಗುರುಜಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ನಮೋ ಚಾಮುಂಡೆ ತರುತತು ಸರ್ವ ವಶಮಾನಾಯ ಸ್ವಾಹ ಸುಖವೈಯು ನಮಃ. ಓಂ ನಮಃ ಶಿವಾಯ. ನಮಸ್ಕಾರ ವೀಕ್ಷಕರೇ. ಹಾಗೆ ವೀಕ್ಷಕರೇ, ಖಂಡಿತ ನಿನ್ನೆ ಅಷ್ಟೇ ಗುರುಜಿ ಹೇಳ್ತಾ ಇದ್ರು ಏನಂದ್ರೆ ಕಣ್ದೃಷ್ಟಿ ಆಗಿರ್ಬೋದು, ಮನೇಲಿ ಮಾಟ ಮಂತ್ರ ಮಾಡ್ತಾ ಇದ್ದಾರೆ, ಆ ತರದ್ರ ಈ ಒಂದು ದೃಷ್ಟಿಗಳಿಗೆ ಪ್ರೊಟೆಕ್ಷನ್ ಬೇಕು ಅಂದ್ರೆ ಹುತ್ತದ ಮಣ್ಣು ತಂದಿಡ್ಬೇಕಾಗತ್ತೆ ದೇವ್ರ ಮನೆಯಲ್ಲಿ ಅಂತ. ಆಲ್ಮೋಸ್ಟ್ ಆಲ್ ಪ್ರೋಗ್ರಾಮ್ ನೋಡಿರೋರು ಖಂಡಿತ ತಂದಿಟ್ಟಿರ್ತೀರಾ, ಗೊತ್ತು ನನಗೆ. ಮತ್ತೆ ಅಷ್ಟೇನಾ ಅಂತ ಯೋಚನೆ ಮಾಡ್ತಿರ್ತೀರಾ? ಇಲ್ಲ, ಇವತ್ತು ಗುರುಜಿ ಅದನ್ನ ಕಂಟಿನ್ಯೂಟಿ ಮಾಡ್ತಾರೆ ಪ್ರೋಗ್ರಾಮ್ ಸೆಕೆಂಡ್ ವಿಭಾಗದಲ್ಲಿ ಅಂತ ಹೇಳ್ಬೋದು. ಏನಂದ್ರೆ ನಿನ್ನೆ ಹೇಳಿದ್ರು ಗುರುಜಿ ಅವರು ಮೇನ್ ಥಿಂಗ್ ಆಗಿ ಆ ಒಂದು ಮುನ್ನ ಯಾವ ಒಂದು ರಾಶಿಯವರು ಯಾವ ಬಟ್ಟೆಯಲ್ಲಿ ಕಟ್ಟಿಟ್ಟು ಪೂಜೆ ಮಾಡ್ಬೇಕು ಅಂತ ತಿಳಿಸ್ತೀನಿ ಅಂತ. ಸೊ ಕಾರ್ಯಕ್ರಮನ ನೋಡ್ತಾ ಇರಿ, ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಹಾಗೆ ವೀಕ್ಷಕರೇ ನಿಮ್ಮೆಲ್ರಿಗೂ ತಿಳಿದಿದೆ ಆಗಸ್ಟ್ 5ನೇ ತಾರೀಕು ಮೈಸೂರಲ್ಲಿ ಕ್ಲಾಸಸ್ ಇದೆ. ಹುಬ್ಳಿ 2, 3 ಸೆಪ್ಟೆಂಬರ್ ಅಲ್ಲಿ ಕ್ಲಾಸಸ್ ಇದೆ. ಹಾಗೆ ಸೆಪ್ಟೆಂಬರ್ 16ನೇ ತಾರೀಕು ಬಳ್ಳಾರಿಯಲ್ಲಿ ಕೂಡ ಕ್ಲಾಸಸ್ ಇದೆ. ಈಗ ಆಲ್ರೆಡಿ ನಕ್ಷತ್ರ ನಾಡಿನ ಕಲ್ತಿರೋರು ಹೈಯರ್ ಕ್ಲಾಸಸ್ ಬಂದು ಆಗಸ್ಟ್ 19ನೇ ತಾರೀಕು ಬೆಂಗಳೂರಲ್ಲಿ ಇದೆ. ಇನ್ನ ಇದೇ ತಿಂಗಳು 30ನೇ ತಾರೀಕು ಡಿಪ್ಲೊಮೊ ಇನ ಜ್ಯೋತಿಷ್ಯ ಅಂದ್ರೆ ಹೈಯರ್ ಕ್ಲಾಸ್ ಆಗಿರೋರು ಕೂಡ ಡಿಪ್ಲೊಮೊ ಮಾಡಬಹುದು. ಮತ್ತೆ ಇನ್ನು ಹೆಚ್ಚಿನ ಮಾಹಿತಿ ಪಡ್ಕೊಂತೀನಿ, ಯಾಕಂದ್ರೆ ಹೈಯರ್ ಕ್ಲಾಸಸ್ ಅಲ್ಲಿ ಏನೇನಿದೆ ಅನ್ನೋದು ನನಗೆ ಆಲ್ರೆಡಿ ಗೊತ್ತಾಗಿದೆ. ಇನ್ನು ಈ ಒಂದು ಹೈಯರ್ ಕ್ಲಾಸ್ ಆಗಿರೋರಿಗೆ ಈ ಎಕ್ಸಾಮ್ಸ್ ಅಂತ ಹೇಳ್ತಾ ಇದ್ರು, ಪೋಸ್ಟ್ ಡಿಪ್ಲೊಮೊ ಆಗಿರ್ಬೋದು, ಪೋಸ್ಟ್ ಗ್ರಾಜುಯೇಟ್ ಅಂತ ಹೇಳ್ಬೋದು. ಇದ್ರ ಬಗ್ಗೆನೂ ಹೆಚ್ಚಿನ ಮಾಹಿತಿ ಪಡ್ಕೊಂತೀನಿ. ಅದೇ ಕಾರ್ಯಕ್ರಮದಲ್ಲಿ ಕಾಲರ್ಸ್ ಇದ್ದಾರೆ ನಮ್ ಜೊತೆ. ಹಲೋ. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ನಾವು ಮಹಾರಾಷ್ಟ್ರ ಅಂತ ಕಾಲ್ ಮಾಡ್ತಿದ್ವಿ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳ್ಬೇಕಿತ್ತು ಸರ್? ಕೇಳ್ಬೇಕಿತ್ತು ಮೇಡಮ್. ಸರಿ, ನಮ್ಮ ಬಗ್ಗೆ ಕೇಳ್ಬೇಕಾಗಿತ್ತು. ನಿಮ್ದು ಡೇಟ್ ಆಫ್ ಬರ್ತ್ ಹೇಳಿ. 22/9. 22/9. 1990. ಹೌದು ಮೇಡಮ್. ಹುಟ್ಟಿದ ಸಮಯ? ಹುಟ್ಟಿದ ಸಮಯ 4 ರಿಂದ 5 ಗಂಟೆ ಮೇಡಮ್. ಸರಿ, 4 ರಿಂದ 5 ಗಂಟೆ. 4:15 5 ಗಂಟೆ ಮಧ್ಯದಲ್ಲಿ ಸಂಜೆ. ಓಕೆ, ಹುಟ್ಟಿದ ಜಾಗ? ಬಿಜಾಪುರ ಮೇಡಮ್. ಓಕೆ, ಗುರುಜಿ ಇದಾರೆ, ಮಾತಾಡಿಪ್ಪ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತುಲಾ ರಾಶಿಲಿ ಹುಟ್ಟಿದ್ದೀರಾ. ತುಲಾ ರಾಶಿಲಿ ಸ್ವಾತಿ ನಕ್ಷತ್ರ ಬರ್ತಾ ಇದೆ. ಈಗ ಪ್ರಸ್ತುತ ಶನಿ ದೇಶ ನಡೀತಾ ಇದೆ. ಶನಿ ದೇಶದಲ್ಲಿ 2019 ಬುಧ ಭುಕ್ತಿ ನಡೀತಾ ಇದೆ. ಶನಿ ಮತ್ತೆ ಬುಧ ಸಾಕಷ್ಟು ಹಣ ಕೊಡ್ತಾನೆ, ಹಾಗೆ ಕಳ್ಕೊಳಕ್ಕೆ ಒಂದು ವ್ಯವಸ್ಥೆ ಮಾಡ್ತಾನೆ ಶನಿ ಮತ್ತೆ ಬುಧ. ಏನ್ ಕೇಳ್ಬೇಕಾಯ್ತು ಸರ್? ಮುಂದೆ ಕೆಲಸ ಹೆಂಗೆ ಇರುತ್ತೆ ಮತ್ತೆ ಮದುವೆ ವಿಚಾರದಲ್ಲಿ 7, 11 ಮುಂದೆ ಬರ್ತಕ್ಕಂಥ ಕೇತುನಲ್ಲಿ 6, 2, 11 ಶನಿ ದೇಶ ಕೇತು. ಇನ್ನು ಮದುವೆ ಆಗಿಲ್ವಾ? ಇನ್ನಾಗಿದೆ ಸರ್. ಶನಿ ದೇಶ ಕೇತು ಭುಕ್ತಿಯಲ್ಲಿ ಖಂಡಿತ ಮದುವೆ ಆಗುತ್ತೆ 2019 ಜನವರಿ. 2019 ಜನವರಿ. ಹೌದು, ಅದಕ್ಕಿಂತ ಮುಂಚೆ ಇಲ್ಲ ಸರ್, ಕಷ್ಟ ಇದೆ. 2019 ಆರಾಮಾಗುತ್ತೆ, ಏನ್ ಚಿಂತೆ ಮಾಡ್ಬೇಡಿ, ಆರಾಮಾಗಿರಿ, ಚೆನ್ನಾಗಿದೆ. ಸ್ವಲ್ಪ ಹಣನ ಜಾಸ್ತಿ ಖರ್ಚು ಮಾಡ್ಬೇಡಿ. 12 ಹೆಚ್ಚಾಗಿ ಬಂದಾಗ ಹಣ ಸ್ವಲ್ಪ ತುಂಬಾನೇ ಟೈಟ್ ಆಗ್ಬಿಡುತ್ತೆ. ಆಮೇಲೆ ಯಾವ್ದೇ ಬಿಸ್ನೆಸ್ ಮಾಡಕ್ ಹೋಗ್ಬೇಡಿ, ಕೆಲಸದಲ್ಲೇ ಇರಿ, ವೃತ್ತಿಲಿರಿ, ಒಳ್ಳೆ ಯಶಸ್ಸು ಕೀರ್ತಿ ಬರುತ್ತೆ. ಏನ್ ಹೇಳಿ? ಹಾ, ಮಾಡಿ ಸರ್. ಇದು ಒಂದು ಅಮೆಥಿಸ್ಟ್ ಹಾಕೊಳ್ಳಿ. ಅಮೆಥಿಸ್ಟ್ ಮಧ್ಯದ ಬೆರಳಿಗೆ, ನಿಮ್ಗೆ ಗೊತ್ತಿರ್ಬೋದು, ಜೆಮ್ ಸ್ಟೋನ್ಸ್ ಅಲ್ಲಿ ಗೊತ್ತಿರ್ಬೋದು, ಮಧ್ಯದ ಬೆರಳಿಗೆ ಅಮೆಥಿಸ್ಟ್ ಹಾಕಿ ಬಹಳ ಒಳ್ಳೇದಾಗುತ್ತೆ. ಯಥೇಚ್ಛವಾಗಿ ಗುರುವಿನ ಮಂತ್ರ ಆರಾಧನೆ ಮಾಡಿ. ಯಾಕಂದ್ರೆ ಗುರುವಿನಲ್ಲಿ 2611 ಬಂದಿದೆ. ಓಂ ಗುರುವೇನ್ ನಮಃ ಅಂತ ಹೇಳಿ, ಅಥವಾ ಓಂ ಗ್ರಾಮ್ ಗ್ರೀಂ ಗ್ರೌಮ್ ಸಹ ಗುರುವೇನ್ ನಮಃ ಅಂತ ಹೇಳಿ ಅರ್ಶನ ಹಚ್ಕೊಳ್ಳಿ ಸರ್. ಪ್ರತಿ ದಿವಸ ಮುಂದಿನ ಗುರುವಾರ ಶುರು ಮಾಡಿ ಅರ್ಶನ ಹಚ್ಕೊಳ್ಳಿ, ಒಳ್ಳೇದಾಗ್ಲಿ. ಕಾಲ್ ಮಾಡೋದಕ್ಕಾಗಿ ಧನ್ಯವಾದಗಳು ಸರ್ ಅಂತ ಹೇಳ್ತಾ, ಇನ್ನ ಕೈಲಾಶ್ ಯಂತ್ರನ ಇಟ್ಟು ಪೂಜೆ ಮಾಡಿ ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಅದರಿಂದ ಸೊಲ್ಯೂಷನ್ ಆಗ್ಬೋದು ಅಂತ ಹೇಳ್ತಾ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ. ಹಲೋ, ನಮಸ್ತೆ ಮಾ, ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ನನ್ನ ಹೆಸರು ಧನಲಕ್ಷ್ಮಿ ಅಂತ ಬೆಂಗಳೂರಿಂದ ಕಾಲ್ ಮಾಡ್ತಾ ಇರೋದು. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬೇಕಿತ್ತು. ನಿಮ್ದು ಡೇಟ್ ಆಫ್ ಬರ್ತ್ ಹೇಳಿ. 18/7/1989. 18/7/1989. ಹುಟ್ಟಿದ ಸಮಯ? 1:25 ನೈಟ್. 1:25 ನೈಟ್. ಹುಟ್ಟಿದ ಜಾಗ? ಹುಟ್ಟಿದ ಜಾಗ ಹಾಸನ್ ಡಿಸ್ಟ್ರಿಕ್ಟ್. ಓಕೆ, ಗುರುಜಿ ಹತ್ರ ಮಾತಾಡಿ. ನಮಸ್ಕಾರ ಮೇಡಮ್. 17 ರಾತ್ರಿ 18 ಬೆಳಿಗ್ಗೆನಾ? 17 ರಾತ್ರಿ 18 ಆದ್ಮೇಲೆ ಬಂದಿರತಕ್ಕಂತ 1 ಗಂಟೆ ಅಲ್ಲ ಬೆಳಿಗ್ಗೆ? ಹೌದು, ಅದು ಮಂಗಳವಾರ ಸೇರ್ಕೊಳ್ತದೆ. ಓಕೆ, ಪೂರ್ವಾಷಾಢ ನಕ್ಷತ್ರ, ಧನುರ್ ರಾಶಿ, ಸರಿ ಇದೆಯಾ?
ಹಾ ಹೌದು ಸರ್. ಕುಜದಶೆ ನಡೀತಾ ಇದೆ. ಕುಜದಶೆಯಲ್ಲಿ 2017ರಿಂದ ಗುರುಭುಕ್ತಿ ನಡೆಯುತ್ತೆ. ಕುಜ ಮತ್ತೆ ಬುಧ ಹೇಗಿದೆ ಅಂತ ನೋಡೋಣ. ಏನ್ ವಿಚಾರ ಕೇಳ್ಬೇಕಾಯ್ತು? ನಂದು ಮದ್ವೆ ಆಗಿ 5 ವರ್ಷ ಆಯ್ತು, ಮಕ್ಳಿಲ್ಲ. ಜಾತಕ ತೋರಿಸೋರೆಲ್ಲ ನಿಮ್ಗೆ ಸಂತಾನ ವಿಳಂಬ ಅಂತ ಹೇಳ್ತಾರೆ. ಮತ್ತೆ ಸರ್ಪದೋಷ ಇದೆ, ಅದನ್ನ ನಿವಾರಣೆ ಮಾಡ್ಬೇಕು ಅಂತ ಹೇಳಿದ್ದಾರೆ. ಈ ಮೇ ತಿಂಗಳಲ್ಲಿ ಹೋಗಿ ನಾವು ಕೆ ಸುಬ್ರಹ್ಮಣ್ಯದಲ್ಲಿ ಹೋಗಿ ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆ ಎಲ್ಲ ಮಾಡಿಸ್ಕೊ ಬಂದಿದೀವಿ. ಯಾವಾಗ ಸಂತಾನ ಫಲ ಇದೆ ಅಂತ. ಸಂತಾನ ಫಲ ಇಲ್ಲ ಮೇಡಮ್. 1 4 10 8 12 ಕ್ಲಿಯರ್ ಆಗಿದೆ. ಕುಜನಲ್ಲಿ 1 4 10 ನಮ್ಮ ಜಾತಕದಲ್ಲಿ ಒಂದು ಕಾಂಬಿನೇಷನ್ ಬರುತ್ತೆ. 1 4 10 8 12 ಇದ್ರೆ ಸಂತಾನ ಫಲ ಇಲ್ಲ. 2 5 11 ಇದ್ರೆ ಮಾತ್ರ ಫಲ. 2 5 11 ಎಲ್ಲೂ ಕಾಣಿಸ್ತಾ ಇಲ್ಲ, ಎಲ್ಲೆಲ್ಲೂ ಇಲ್ಲ. ಮಂತ್ರ ಪಠನೆ ಮಾಡ್ಬೇಕಷ್ಟೇ ಸರ್ ಮೇಡಮ್. ನಿಮ್ಮ ಯಜಮಾನರು ನೋಡ್ಬೇಕಾಗುತ್ತೆ. ಕೇಸು ಇದೆ. ಎಲ್ಲಾರು ಇರ್ಲಿ, ಗ್ರಹಗಳು ಎಲ್ಲಾರು ಇರ್ಲಿ, ದಶಾ ನೋಡ್ಬೇಕು ಎಲ್ಲಾರು. ಯಾರಿಗೂ ಯಾವ ಜ್ಯೋತಿಷನೂ ಅರ್ಥನೇ ಆಗ್ತಾ ಇಲ್ಲ. ಏನಕ್ಕೆ ಅಲ್ಲೋಗಿ ಇಲ್ಲೋಗಿ ಅಂತ ಹೇಳ್ತೀರಾ? ಜ್ಯೋತಿಷರು ಫಸ್ಟ್ ಬಂದು ಜ್ಯೋತಿಷ್ಯ ಕಲೀರಿ, ನಕ್ಷತ್ರ ನಾಡಿ ಕಲೀರಿ, ಅರ್ಥ ಆಗುತ್ತೆ. ಕ್ಲಿಯರ್ ಆಗಿದೆ. ನಮ್ದೆಲ್ಲ 2500 ಜನಕ್ಕೂ ನೀವು ಈ ಜ್ಯೋತಿಷ್ಯ ನಿಮ್ಮ ಡೇಟ್ ಆಫ್ ಬರ್ತ್ ಕೊಟ್ರೆ ಎಲ್ಲ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಹೇಳೋದು ಒಂದೇ, ನಿಮ್ಗೆ ಮಕ್ಕಳಿಲ್ಲ ಅಂತ. ಯಾಕಂದ್ರೆ 1 4 10 8 12 6 12 ಎಲ್ಲ ಬಂದಿದೆ. ಎಲ್ಲೂ 5 ಇಲ್ಲ, ಎಲ್ಲೂ 11 ಇಲ್ಲ. 5 ಅಂತೂ ಇಲ್ವೇ ಇಲ್ಲ. 5 ಇರ್ಲೇಬೇಕು ಮಕ್ಕಳಕ್ಕೆ. ರಾಹುನಲ್ಲಿಲ್ಲ, ಗುರುನಲ್ಲಿಲ್ಲ, ಶನಿನಲ್ಲಿಲ್ಲ. 5 11 ಕಷ್ಟಕರವಾಗಿದೆ ಅಮ್ಮ. ಸಾರಿ ಮಾ, ತುಂಬಾ ಇದು ಮಾಡಿ. ಎಷ್ಟು ವರ್ಷ ಆಯ್ತು ನಿಮ್ಮ ಮದುವೆ ಆಗಿ? 5 ವರ್ಷ ಆಯ್ತು. 5 ವರ್ಷ ರನ್ನಿಂಗ್. ನಿಮ್ಮ ಹಸ್ಬೆಂಡ್ ಜಾತಕ ನೋಡ್ಬೇಕಾಗತ್ತೆ. ಸಮಯದ ಅಭಾವದಿಂದ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ. ಹಸ್ಬೆಂಡ್ ನೋಡಿ ಏನಾದ್ರು ನೋಡ್ಬೇಕು, ಯಾಕಂದ್ರೆ ಇಬ್ಬರದು ನೋಡ್ಬೇಕಾಗತ್ತೆ. ಒಂದು ಇದ್ರಲ್ಲಂತೂ ಫಲ ಇಲ್ವೇ ಇಲ್ಲ. ನೀವ್ ಏನ್ ಮಾಡಿದ್ರೆ ಡಾಕ್ಟರ್ ಹತ್ರ ಹೋದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತಾರೆ. ಡಾಕ್ಟರ್ ಹತ್ರ ತೋರಿಸಿದ್ರೆ ಏನೋ ಹೇಳ್ತಾ ಇದಾರಾ? ತೋರಿಸಿದೀವಿ, ಆಗ್ತದೆ ಅಂತ ಹೇಳಿದ್ದಾರೆ. ಪ್ರಾಬ್ಲಮ್ ಇದೆ, ಆಗ್ತದೆ ಅಂತ ಹೇಳಿ. 1 4 8 10 12 ಕುಜನಲ್ಲಿ ಇಲ್ವೇ ಇಲ್ಲ. ನೀವು ಯಾವ ಪೂಜೆ ಮಾಡಿಸ್ಕೊಂಡ್ಬಂದ್ರೆ ಸುಮ್ಮನೆ ಬೇಜಾರಾಗುತ್ತೆ. ಎಲ್ಲ ಮಾಡಿಸಿದ್ವಿ, ಎಲ್ಲ ಆಗಿಲ್ಲ, ಎಲ್ಲ ಮಾಡಿಸಿದ್ವಿ ಆಗಿಲ್ಲ. ಅಟ್ಲೀಸ್ಟ್ ಮಂತ್ರ ಪಠನೆಯಿಂದ ಆದ್ರೂ ಸ್ವಲ್ಪ ಆಗ್ಬೋದು. ದೇವಕಿ ಸುತ ಗೋವಿಂದ ವಾಸುದೇವ ಜಗತ್ಪತೆ ದೇಹಿಮೇ ತನಯಂ ಕೃಷ್ಣತ್ವಾಮಹಂ ಶರಣಂ ಗತ. 500 ಬಾರಿ 500 ಒಂದು ಡೇಗೆ 500 ಗುರುವಾರದಿಂದ ಶುರು ಮಾಡಿ. ಯೆಲ್ಲೋ ಕಲರ್ ಡ್ರೆಸ್ ಹಾಕಿ, ಯೆಲ್ಲೋ ಕಲರ್ ಫ್ಲವರ್ ಇಟ್ಬಿಟ್ಟು ನಾನೊಂದು ಓಕೆ ಆಯ್ತು, ನಿಮ್ಗೆ ಮಕ್ಕಳಾಗಿಲ್ಲ, 5 ವರ್ಷ ಬೇಜಾರಾಗಿದೆ, ಸ್ವಲ್ಪ 2 ನಿಮಿಷ ಎಕ್ಸ್ಟ್ರಾನೇ ತಗೊಳ್ತೀನಿ. 2 ಈ ಒಂದು ಸಣ್ಣ ಬಾಲ ಗಣಪತಿನ ತಗೊಂಬನ್ನಿ ಗುರುವಾರ ದಿವಸ. ತಗೊಂಬಂದು ಹಳದಿ ಹೂವಿನಲ್ಲಿ ಪೂಜೆ ಮಾಡ್ಬೇಕು ಗುರುವಾರದಿಂದ ನೀವು ಯೆಲ್ಲೋ ಕಲರ್ ಡ್ರೆಸ್ ಹಾಕಿ, ಯಾವ್ದಾರು ಯೆಲ್ಲೋ ಕಲರ್ ಡ್ರೆಸ್ ಹಾಕಿ ಈ ಮಂತ್ರವನ್ನು ಬೆಳಿಗ್ಗೆ 500 ಸಂಜೆ 500 ಕಂಟಿನ್ಯೂಸ್ ಆಗಿ 1 ಇಯರ್ ಮಾಡಿ. ಇದನ್ನ ನಾವು ಚೇಂಜ್ ಮಾಡ್ಬೋದು. ಯಾಕಂದ್ರೆ ತುಂಬಾ ಜನಕ್ಕೆ ಇದನ್ನು ಕೊಟ್ಟಿದ್ದೀನಿ, ಸಕ್ಸಸ್ ಆಗಿದೆ ಅಂತ ಆಲ್ಮೋಸ್ಟ್ 85% ಹೇಳಿದ್ದಾರೆ. ಈ ಮಂತ್ರನ 500 ಬಾರಿ ಬೆಳಿಗ್ಗೆ, 500 ಬಾರಿ ಸಂಜೆ ನಿಮ್ಮ ಡೇಸ್ ಇರಬೇಕಾದ್ರೆ ವರ್ಜಿಸಿ ಕಂಟಿನ್ಯೂಸ್ ಆಗಿ ಮಾಡಿ. ಯಾವುದೇ ಒಂದು ಬ್ರೇಕ್ ಇರಬಾರ್ದು. ಪ್ರತಿ ದಿವಸ ಯೆಲ್ಲೋ ಕಲರ್ ಫ್ಲವರ್ ಇಡಿ, ಪ್ರತಿ ದಿವಸ ಯೆಲ್ಲೋ ಕಲರ್ ಡ್ರೆಸ್ ಹಾಕ್ಬಿಟ್ಟು ಮಾಡಿ. ಗ್ಯಾರಂಟಿ, ಭಗವಂತ ಗ್ಯಾರಂಟಿ ಕರುಣಿಸ್ತಾನೆ. ಇವನ್ ಜಾತಕದಲ್ಲಿ 1 4 10 ಇದ್ರು ಕೂಡ ಇದನ್ನ ಕಂಟಿನ್ಯೂಸ್ ಆಗಿ ಮಾಡ್ಬೇಕು. ಯಾಕಂದ್ರೆ ನೀವು ಹಂಗೆ ಕೇಳಿ ಸುಮ್ಮನೆ ಪೂಜೆ ಮಾಡ್ಕೊಂಡ್ಬಂದ್ರೆ ಫಲ ಇಲ್ವೇ ಇಲ್ಲ. ಬರ್ದಿಟ್ಕೊಂಡ್ಬಿಡಿ, ಫಲ ಇಲ್ಲ. ಬೇಜಾರು ಮಾಡ್ಕೋಬಾರ್ದು. ಯಾಕಂದ್ರೆ ಏನಿದೆ ಅದು ಹೇಳ್ತೀವಿ. 1 4 10 8 12 ಕೊಟ್ರೆ ನಮ್ಮ ನಕ್ಷತ್ರ ನಾಡಿಲಿ ಏನೂ ಇಲ್ಲ. 1 4 8 10 10 11 12 ಇಲ್ವೇ ಇಲ್ಲ. ಕುಜನಂತೂ ಕೊಡಲ್ಲ. ಅದಕ್ಕೆ ನಮ್ದು ಚಂದ್ರ ಇತ್ತ, ಅದು 4 12 ಇದೆ, ಅದು ಇಲ್ಲ. ಯಾರ್ಯಾರು ನಾಳೆ ಕ್ಲಾಸಿಗೆ ಬರ್ತಾ ಇದಾರೆ, ಬೆಂಗಳೂರಲ್ಲಿ ಹೊಸದಾಗಿ ನಕ್ಷತ್ರ ನಾಡಿ ಕಲಿತಾ ಇದಾರೆ, ದಯವಿಟ್ಟು ಇದನ್ನ ಓಪನ್ ಮಾಡಿ ನೋಡಿ. ಯಾವ ತರ ಹೇಳ್ತಾ ಇದ್ರೆ ಗೊತ್ತಾಗುತ್ತೆ, ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ರಾಹುನಲ್ಲೂ 1 4 10 12 ಇದೆ. 1 4 10 12 ರಾಹುನಲ್ಲೂ ಕೊಡಲ್ಲ, ಗುರುನಲ್ಲೂ ಇಲ್ಲ. ತುಂಬಾನೇ ಕಷ್ಟ ಇದೆ ಮೇಡಮ್, ತುಂಬಾನೇ ಕಷ್ಟ ಇದೆ. ಮಂತ್ರ ಬಿಡಬೇಡಿ. ಈಗ ನಾನು ಹೇಳಿದ್ದನ್ನ ನೀವು ಮನ್ಸಲ್ಲಿ ಹಾಕೋಬಾರ್ದು. ಮಂತ್ರ ಹೇಳಿದ್ನಲ್ಲ ಅದನ್ನ ಮನ್ಸಿಗೆ ಹಾಕೊಳ್ಳಿ. ಯಾಕಾಗಲ್ಲ ಅಂತ, ಯಾಕಾಗಲ್ಲ ಆ ಕಾನ್ಫಿಡೆನ್ಸ್ ಅಲ್ಲಿ ಹೋಗಿ ಮಂತ್ರ ಹೇಳಿ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಮಂತ್ರ ಪಠನೆಯಿಂದ ಸಾಧನೆ ಆಗಿದೆ. ಎಲ್ಲೂ ಹೋಗ್ಬೇಡಿ, ಸುಮ್ಮನೆ ಮನೇಲಿ ಕುತ್ಕೊಳ್ಳಿ. ಅಲ್ಲಿ ಹೋಗಿ ಪೂಜೆ ಮಾಡಿಸೋದು, ದುಡ್ಡು ಖರ್ಚು ಮಾಡಿಸೋದು. ಆ ದೋಷ ಇದೆ, ರಾಹು ಅಲ್ಲಿದೆ, ಕೇತು ಇಲ್ಲಿದೆ, ಯಾವ್ಯಾವ್ದು ಎಲ್ಲೆಲ್ಲಿದ್ರೆ ಎಲ್ಲಾರ್ಗು ಅಲ್ಲಲ್ಲೇ ಇರುತ್ತೆ. ಎಲ್ಲ 9 ಗ್ರಹಗಳು ಎಲ್ಲ ಕಡೆ ಇರುತ್ತೆ. ಇರೋದೇ 12 ಜಾಗ, ಇನ್ನೆಲ್ಲೂ ಹೋಗಕ್ಕೆ ಜಾಗ ಇಲ್ಲ 9 ಗ್ರಹಗಳಿಗೆ ಅಲ್ವಾ? ಎಷ್ಟು ಕಾಂಬಿನೇಷನ್ ಕಡೆ ಹೋಗಕ್ಕಾಗತ್ತೆ? ಲಗ್ನದಿಂದ ಇನ್ ಎಷ್ಟು ಕಡೆ ಹೋಗತ್ತೆ? 12 ಮನೆ ಬಿಟ್ರೆ ಅಷ್ಟೆಲ್ಲ ಹೇಳಕ್ಕಾಗಲ್ಲ. ಲಗ್ನದಿಂದ ಪಂಚಮದಲ್ಲಿ ಅದಿದೆ, ಇದಿದೆ, ಕೇತು ಇದೆ, ಏನು ಇಲ್ಲ. ನಡೀತಾ ಇರೋದು ಕುಜದೇಶ. ಕುಜದಲ್ಲಿ 1 4 8 10 ಕಾಂಬಿನೇಷನ್ ಬರ್ತಾ ಇದೆ. ಎಷ್ಟು ಜನದ ಹತ್ರ ಕೇತು ಪಂಚಮದಲ್ಲಿರೋದು ಮೇಷ ಲಗ್ನದವ್ರಿಗೆ ಮಕ್ಕಳಾಗಿದೆ? ಖಂಡಿತ ಆಗಿರುತ್ತೆ. ಸುಮ್ನೆ ನಾನು ಅದಕ್ಕೆ ಹೇಳೋದು, ಜ್ಯೋತಿಷರು ಸುಮ್ನೆ ಇಲ್ಲಿ ನೋಡ್ಕೊಂಡು ಇದ್ರಲ್ಲಿ ನಿಮ್ಗೆ ಫಸ್ಟ್ ಕೇಳ್ಕೊಳ್ತಾರೆ ನಿಮ್ಗೆ ಏನ್ ಪ್ರಾಬ್ಲಮ್ ಅಂತ. ಆ ಭಾವ ನೋಡ್ತಾರೆ. ಅಲ್ಲಿ ಯಾರೋ ಪಾಪಗ್ರಹಗಳಿದ್ರೆ ಮುಗೀತಿಲ್ಲ ಅಂತ ಹೇಳ್ಬಿಡ್ತಾರೆ. ದಶಾಭುಕ್ತಿಗಳು ಕೊಡ್ಬೇಕು. ದಶಾಭುಕ್ತಿಗಳಲ್ಲಿ ಇಲ್ಲ ಅಂತಂದ್ರೆ ಇಲ್ಲ. ಎಲ್ಲಾ ಜ್ಯೋತಿಷರಿಗೂ ಇದು ಗೊತ್ತು, ದಶಾಭುಕ್ತಿನೇ ಡ್ರೈವರ್ ಅಂತ. ಸುಮ್ನೆ ವಿಶ್ಲೇಷಣೆ ಅಂತೆ 4 ದಿವಸದಲ್ಲಿ ಏನೋ ಹೇಳ್ಕೊಡ್ತಾನೇನೋ, ವಿಶ್ಲೇಷಣೆ ಏನು ಗೊತ್ತಿಲ್ಲ ಅಂತಾರೆ.
ಇಂಥ ಜಾತಕ ನೋಡ್ಬಿಟ್ಟು ಹೇಳಿ, ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ಯಾವ್ದೋ ಒಂದು ಜಾತಕ ಕೊಡಿ, ಇದು ಇವ್ರದ್ದು ಮಕ್ಕಳ ಬಗ್ಗೆ ಹೇಳಿ ಅಂತ ಹೇಳಿ ಟಕ್ ಹೇಳ್ತೀನಿ, ಆಗತ್ತೋ ಆಗಲ್ವೋ? ಸುಮ್ನೆ ಅದು ಇದು ಇದು ಅಂತ ಹೇಳಿ ಜನರ ಹತ್ರ ದುಡ್ಡು ಕೇಳ್ಬೇಡಿ, ದಯವಿಟ್ಟು ದುಡ್ಡು ಕೇಳೋ ದಂಧೆ ಮಾಡ್ಬೇಡಿ. ಆಮೇಲೆ ಜ್ಯೋತಿಷ್ಯ ಅನ್ನೋದು ಒಂದು ದಂಧೆ ಅಲ್ಲ. ಸಾರಿ ಮೇಡಮ್, ಒಂದು ಮಂತ್ರವನ್ನು ಪಠನೆ ಮಾಡಿ, ಬೇಜಾರಾಯ್ತು. ಕಾಲ್ ಮಾಡಿದಕ್ಕಾಗಿ ಧನ್ಯವಾದಗಳು. ಇನ್ನ ಗುರುಜಿನೇ ಬರೆದಿರುವಂತ ಮಂತ್ರ ಯಂತ್ರ ತಂತ್ರ ಬುಕ್ ನ ತರಿಸ್ಕೊಳ್ಳೋದು ತುಂಬಾ ಒಳ್ಳೇದು ಅನ್ಸುತ್ತೆ. ಆ ಒಂದು ಬುಕ್ ಅಲ್ಲಿ ನೀವು ಕೂಡ ಮಂತ್ರ ಓದಿದ್ರೆ, ಗುರುಜಿ ಈಗಷ್ಟೇ ಹೇಳಿದ್ರು ಮಂತ್ರಗಳಿಂದ ನಿಜವಾಗ್ಲೂ ಆಗತ್ತೆ, ಸೊ ಆದಷ್ಟು ಅದನ್ನ ಬಿಡಬೇಡಿ ಅಂತ ಹೇಳಿದ್ರು. ಎಲ್ಲ ಒಂದ್ ಕಡೆ ಗುರುಜಿ ಕೂಡ ಕಂಪ್ಲೀಟ್ ಆಗಿ ಬೇಜಾರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಆದಷ್ಟು ಬೇಗ ಬುಕ್ ನ ತರಿಸ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ, ಇನ್ನ ಗುರುಜಿ ಎಲ್ಲೋ ಒಂದ್ ಕಡೆ ಮೋಸ್ಟ್ ಪ್ರಾಬಬ್ಲಿ ನಾನು ಇಷ್ಟು ದಿನದಿಂದ ಶೋಲ್ ಕೂತಿದಾಗ ಇವತ್ತೇ ಸ್ವಲ್ಪ ನೀವು ಬೇಜಾರಾಗಿದ್ದು ನಾನು ನೋಡ್ತಾ ಇರೋದು. ಪಾಪ ಏನಕ್ಕೆ ನನಗೆ ಬೇಜಾರು ಏನು ಅಂತಂದ್ರೆ ಅವ್ರ ಮೇಲಲ್ಲ, ಪಾಪ ಅವ್ರಿಗೆ ಸಂತಾನ ಇಲ್ಲಿ ತೋರಿಸ್ತಾರೆ ಇಲ್ಲ ಅಂತ, ಅದ್ರದ್ದೇ ಏನ್ ಮಾಡಕ್ಕಾಗಲ್ಲ, ಅದು ಭಗವಂತನ ಫೇಟ್ ಕೆನಾಟ್ ಬಿ ಚೇಂಜ್, ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಆತರ ಇದ್ದಿದ್ರೆ ಇವತ್ತು ಎಷ್ಟೊಂದ್ ಜನಕ್ಕೆ ಮಕ್ಕಳಿಲ್ಲ. ಮೆಡಿಕಲ್ ಫೀಲ್ಡ್ ಫೇಲ್ ಆಗ್ಬಿಟ್ಟಿದೆ. IVF ಮಾಡ್ತಾರೆ, 6 ಲಕ್ಷ 7 ಲಕ್ಷ 8 ಲಕ್ಷ 10 ಲಕ್ಷ ಖರ್ಚು ಮಾಡ್ತಾರೆ, ಅವರು ಗ್ಯಾರಂಟಿ ಕೊಡಲ್ಲ, ಲಕ್ಷಗಟ್ಲೆ ಖರ್ಚು ಮಾಡ್ತಾರೆ, ಅಲ್ಲೂ ಗ್ಯಾರಂಟಿ ಕೊಡಕ್ಕಾಗಲ್ಲ. ಇಲ್ಲಿ ನಾವು ಪೂಜೆ ಮಾಡಿಸ್ಬಿಡಿ ಆಗ್ಬಿಡುತ್ತೆ, ನಿಮ್ಗೇನ್ ದೋಷ ಇಲ್ಲ, ಇದು ಹೋಗ್ಬಿಡುತ್ತೆ. ಮಾಡ್ಸಾದ್ಮೇಲೆ ಜ್ಯೋತಿಷ್ ಮೇಲೆ ನಂಬಿಕೆನೆ ಹೊಟ್ಟೋಗುತ್ತೆ. ಏನಕ್ಕೆ ನಂಬಲ್ಲ ಜ್ಯೋತಿಷ್ಯ? ಏನಾರು ನಾವೊಂದು ಪೂಜೆ ಮಾಡಿ ಒಂದ್ ಮಾಡ್ಬಿಟ್ರೆ ಅದು ಆಗ್ಬಿಡ್ಬೇಕು ಅಂತಿರುತ್ತೆ. ಅದಾಗುತ್ತೋ ಇಲ್ವೋ ನಕ್ಷತ್ರ ನಾಡಿ ಹೇಳುತ್ತೆ, ಬಂದ್ ನೋಡಿ. ಯಾಕಾಗಲ್ಲ? 20 ವರ್ಷ ಓದಿರೋರ್ಗು ಚಾಲೆಂಜ್ ಮಾಡ್ತೀನಿ ನಾನು 20 ವರ್ಷ ಓದೇ ಬಂದಿರೋದು. ಎಲ್ಲಾ ಷೋಡಶ ವರ್ಗ ಎಲ್ಲಾ ವರ್ಗಗಳು ನೋಡ್ಕೊಂಡು ಎಲ್ಲದನ್ನು ಮಾಡ್ಕೊಂಡು ಆಮೇಲೆ ನೋಡಿದಾಗ ನಕ್ಷತ್ರ ನಾಡಿ ಫೈನಲ್. ನೀವು ಎಲ್ಲಿ ಹೋಗಿ ಯಾರು ನಮ್ಮ ಸ್ಟೂಡೆಂಟ್ಸ್ ಎಲ್ಲಿ ಹೋಗಿ ಕಲ್ತರು ಅಷ್ಟೇನೆ, ನೀವು ವಾಪಸ್ ಹೋಗಿ ನಕ್ಷತ್ರ ನಾಡಿನೇ ನೋಡೋದು ಫಲ ಇದೆಯೋ ಇಲ್ವೋ ಅಂತ. ದಿಕ್ಕುಗಳು ನೋಡೋದು, ಅಲ್ಲಿ ನೋಡೋದು, ಇದ್ ನೋಡೋದು, ಈ ಗ್ರಹ ಹೇಳ್ಕೊಟ್ಟಿಲ್ಲ ಅದ್ ಹೇಳ್ಕೊಟ್ಟು ಏನ್ ಹೇಳ್ಕೊಟ್ರು ಅಷ್ಟೇನೆ. ನಕ್ಷತ್ರ ನಾಡಿ ಫೈನಲ್. ಎಲ್ಲರಿಗೂ ಬೇಕಾಗಿರೋದು ಫಲ ನಿರೂಪಣೆ, ಜಾತಕ ವಿಶ್ಲೇಷಣೆ ಅಲ್ಲ. ವಿಶ್ಲೇಷಣೆಗೆ ಓಡೋಗ್ತಾರೆ ಜನ. ಏನ್ ವಿಶ್ಲೇಷಣೆ ಮಾಡಿ ಏನ್ ಮಾಡ್ತಾರೆ? ಏನಕ್ಕೆ ನಮ್ಮ ಕ್ಲಾಸಸ್ಗೆ ಯಾಕೆ ಜ್ಯೋತಿಷ ಬರ್ತಾ ಇದಾರೆ? ಜನತೆಗೆ ಕರೆಕ್ಟ್ ಆಗಿರೋದು ಹೇಳೋಣ ಅನ್ನೋದಕ್ಕೆ ಅವ್ರಿಗೂ ಒಂದು ಮನಸ್ಸು ಬಂದಿದೆ. ನಾನು 10 ವರ್ಷದಿಂದ ಹೇಳ್ತಾ ಇದ್ದೀನಿ, ಯಾವ್ದೋ ಒಂದು ಜಾತಕ ಬಂತು, ಪಂಚಮದಲ್ಲಿ ರಾಹು ಇದೆ, ಕೇತು ಇದೆ, ಮಕ್ಕಳ ಆಗಿಲ್ಲ ಅಂತ ಒಂದ್ ಕಡೆ ಬರೆದ್ರೆ ಮಕ್ಕಳು ಆಗಿದೆ ಅಂತ ಒಂದ್ ಕಡೆ ಬರುತ್ತೆ. ಮತ್ತೆ ಈ ರಾಹು ಕೇತುಗಳು ಏನ್ ಮಾಡ್ತಾ ಇದಾರೆ ಪಂಚಮದಲ್ಲಿ ಕುತ್ಕೊಂಡು? ದಶಾಭುಕ್ತಿಗಳಲ್ಲಿ ಬರ್ತಕ್ಕಂಥ ನಕ್ಷತ್ರ ಯಾವ್ದು ತಗೊಳುತ್ತೆ, ಯಾವ ಮನೆಗಳು ತಗೊಳುತ್ತೆ ಅದ್ರ ಮೇಲೆ. 2ನೇ ಭಾವ ಕುಟುಂಬ ಭಾವ, ಪಂಚಮ ಭಾವ ಮಕ್ಕಳದು, 11ನೇ ಭಾವ ಲಾಭ ಭಾವ, ಇದಕ್ಕೆ ವ್ಯಯ ಭಾವ ಆಗಿರ್ತಕ್ಕಂಥದ್ದು 1, 4, 10 ಮಕ್ಕಳನ್ನ ಕೊಡಲ್ಲ, ಏನೇ ಕಾರಣಕ್ಕೂ ಕೊಡಲ್ಲ. ಇದು ಎಷ್ಟು ಜಾತಕಗಳು ನೋಡಿದ್ರು ಅಷ್ಟೇ. ಏನು ಬೇಡ, ನಾನು ಎಷ್ಟು ಜಾತಕ ಇಲ್ಲಿ ಗುಣಶೀಲ ನರಸಿಂಹಂ ಹತ್ರ ಒಬ್ಬ ನಮ್ಮ ಫ್ರೆಂಡ್ ನ ಬಿಟ್ಬಿಟ್ಟು ಅವ್ರದ್ದು ಡೇಟ್ ಆಫ್ ಬರ್ತ್ ಬರ್ಕೊಂಡ್ಬಂದು ಎಲ್ಲಾ ನೋಡ್ರೆ 1-4-10 ಇನ್ನೇನ್ ಬೇಕು ಇದಕ್ಕಿನ ವಿಶ್ಲೇಷಣೆ? ನೀವು ಮಾಡಿ ನೋಡಿ, ನಮ್ ಸ್ಟೂಡೆಂಟ್ಸ್ ಮಾಡಿ ನೋಡಿ, ಯಾರ್ಯಾರ ಮಕ್ಕಳಾಗಿಲ್ಲ ತಗೊಂಡ್ ನೋಡಿ, ಖಂಡಿತ ಇದು ಗ್ಯಾರಂಟಿ ಆಗುತ್ತೆ. ಅದಕ್ಕೆ ಕಲೀರಿ, ನಕ್ಷತ್ರ ನಾಡಿ ಕಲೀರಿ, ಎಕ್ಸಲೆಂಟ್. ಬಟ್ ಏನಾಗುತ್ತೆ ಅದು ಇರುತ್ತೆ, ತೋರಿಸುತ್ತೆ ಅಷ್ಟೇ. ಫಲ ನಿರೂಪಣೆ ಸ್ವಲ್ಪ ಇದಾಗುತ್ತೆ. ಒಳ್ಳೇದಾಗಲಿ. ಓಕೆ ಗುರುಜಿ, ಕಳೆದ ವೀಕ್ಷಕರು ನಿಮ್ಮೆಲ್ರಿಗೂ ತಿಳಿದಿದೆ, ಲಾಸ್ಟ್ ವೀಕ್ ಬೆಂಗಳೂರಲ್ಲಿ 2 ಕ್ಲಾಸಸ್ ಆಲ್ರೆಡಿ ಆಗಿದೆ. ಈ ವೀಕ್ ಕಂಪ್ಲೀಟ್ ಆಗಿ ಪ್ರಾಕ್ಟೀಸ್ ಅಂತೂ ಮಾಡಿರ್ತೀರ, ಖಂಡಿತ ಗೊತ್ತಾಗ್ತಾ ಇದೆ. ಇನ್ನು ನಾಳೆ ಪೆಂಡಿಂಗ್ 2 ಕ್ಲಾಸಸ್ ಇದೆ. ಆಲ್ ದ ಬೆಸ್ಟ್ ನಿಮ್ಗೆ ಅಂತ ಹೇಳ್ತಾ ಕಾರ್ಯಕ್ರಮ ಮತ್ತಷ್ಟು ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ, ವೀಕ್ಷಕರು ಎಲ್ಲೋ ಒಂದ್ ಕಡೆ ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದಾಗ ಗುರುಜಿ ಅವರು ಹೇಳ್ತಾ ಇದ್ರು IVF ಆಗಿರ್ಬೋದು, ಸಾಕಷ್ಟು ಯಾವ್ದಾವ್ದೋ ಒಂದು ರೀಸೆಂಟ್ ಆಗಿರುವಂತಹ ಏನೇನೋ ಹೆಲ್ತ್ ಕೇರ್ ಗಳಲ್ಲಿ ಏನೇನೋ ಒಂದು ಟ್ರೀಟ್ಮೆಂಟ್ ಇದೆ ಅಂತ ಹೇಳ್ತಾ ಇರ್ತಾರೆ. ಬಟ್ ಕೆಲವು ಜನನ ನೋಡಿದೀವಿ, ತುಂಬಾ ಸಾಲ ಮಾಡ್ಕೊಂಡು ಹೋಗೋದು, ಅಲ್ಲಿ ಆಗಿಲ್ಲ ಅಂದ್ರೆ ಮತ್ತಿನ್ನಷ್ಟು ಡಿಪ್ರೆಷನ್ ಆಗೋದು, ಬೇರೆ ಕಡೆ ಹೋಗೋದು, ಇದೆಲ್ಲಾನು ಬಿಟ್ಟು ಎಲ್ಲೋ ಒಂದ್ ಕಡೆ ನಾನ್ ಹೇಳ್ತಾ ಇರೋದು, ಗುರುಜಿ ಏನ್ ಹೇಳಿದ್ರು, ಮಂತ್ರಗಳನ್ನ ಇಟ್ಟು ಪೂಜೆ ಮಾಡಿದ್ರೆ, ಮಂತ್ರಗಳನ್ನ ಹೇಳ್ತಾ ಇದ್ರೆ ಖಂಡಿತ ಇರೋಂತ ನೆಗೆಟಿವ್ ಏನಿದೆ ಎಲ್ಲ ಹೋಗಿ ಪಾಸಿಟಿವ್ ವೈಬ್ರೇಷನ್ಸ್ ಆಗತ್ತೆ ಅಂತ ಹೇಳಿದ್ದಾರೆ. ಸೊ ಆದಷ್ಟು ಯಾರೆಲ್ಲ ಇನ್ನೂ ಮಕ್ಳು ಆಗಿಲ್ಲ ಅಂತ ಇರ್ಬೋದು, ಇಲ್ಲಿ ಯಾವುದೇ ತರದ ಪ್ರಾಬ್ಲಮ್ಸ್ ಇರೋರು, ಪ್ರಾಬ್ಲಮ್ಸ್ ಇದೆ ಅಂತ ಸಾವಿರಾರು ಕಡೆ ಹೋಗೋಕಿನ ಯಾವ್ದಾದ್ರು ಒಂದು ಮಂತ್ರ ಜಪಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ನಮ್ಮ ಗುರುಜಿ ಬರೆದಿರುವಂತ ಮಂತ್ರ ಯಂತ್ರ ತಂತ್ರನ ಬುಕ್ ತಂದು ನೀವು ನಿಜವಾಗ್ಲೂ ಅದರಲ್ಲಿ ಇರುವಂತಹ ಎಲ್ಲಾ ಮಂತ್ರಗಳನ್ನ ಓದಿದ್ರೆ ನಿಮ್ಮ ಮನೇಲಿ ಏನ್ ಪ್ರಾಬ್ಲಮ್ ಇದೆ ಅದಕ್ಕೆ ಖಂಡಿತ ಪರಿಹಾರ ಸಿಗತ್ತೆ ಅಂತ ಹೇಳ್ತಾ, ಇನ್ನ ನಿಮ್ಮೆಲ್ರಿಗೂ ತಿಳಿದಿದೆ ನಮ್ಮ ಕಾರ್ಯಕ್ರಮದಲ್ಲಿ ನಕ್ಷತ್ರ ನಾಡಿನ ಕಲ್ತಿರೋರಂತಹ ಒಂದು ಅಭಿಪ್ರಾಯದ ವಿಟಿ ತೋರಿಸ್ತೀವಿ. ಆ ವಿಟಿ ರೆಡಿ ಇದೆ, ನೋಡ್ಕೊಂಬರೋಣ. 9 ವರ್ಷ ಆಯ್ತು ಒಬ್ಳು ಮಕ್ಕಳ ಮಾಡ್ತಾವಂತ ಎಲ್ಲ ನಕ್ಷತ್ರ ನಾಡಿ ಬಂಧುಗಳಿಗೆ ಹೇಳೋದೇನೆಂದ್ರೆ, ಈ ನಕ್ಷತ್ರ ನಾಡಿ ಬಹಳನೇ ಚೆನ್ನಾಗಿದೆ. ನಾನು 4 ದಿನದಲ್ಲಿ ಹೋದ ವರ್ಷನೇ ಕಲ್ತ್ಕೊಂಡಿದ್ದೆ, ಬಹಳನೇ ಚೆನ್ನಾಗಿದೆ. 100% ಕಲಿಸ್ತಾರೆ, ಮತ್ತೆ ಕಲಿಲ್ಲ ಅಂದ್ರೆ ಹೇಳ್ಕೊಟ್ಟು ಕಲಿಸ್ತಾರೆ. ದಯವಿಟ್ಟು ಕಲೀರಿ. ನಾವು ನಮ್ಮ ಜಾತಕನ ನಾವೇ ನೋಡ್ಕೋಬಹುದು, ಯಾವುದೇ ತೊಂದರೆ ಇಲ್ಲ, ಯಾವುದು ಇದು ಬೇಕಾಗಿಲ್ಲ. ನೀವು ನಕ್ಷತ್ರ ನಾಡಿ ಪ್ಲೀಸ್ ನೋಡಿ ಕಲೀರಿ. ಮತ್ತು ಬಹಳನೇ ತುಂಬಾನೇ ಈಸಿ ಆಗಿದೆ.
ನನ್ನ ಹೆಸರು ಬಿ ವೈ ಮಹೇಂದ್ರಕರ್, ರಿಟೈರ್ಡ್ ಇಂಗ್ಲೀಷ್ ಲೆಕ್ಚರ್. ನಾನು ಹಾಸನದಲ್ಲಿ ಬಂದಿದ್ದೇನೆ. ಕಸ್ತೂರಿ ವಾಹಿನಿಯಲ್ಲಿ ನಕ್ಷತ್ರ ನಾಡಿ ಬಗ್ಗೆ ಒಂದು ವರ್ಷದಿಂದ ಏನು ಮಾಹಿತಿ ಕೊಡ್ತಾ ಇದ್ದಾರೆ, ಇದ್ರ ಬಗ್ಗೆ ನನಗೆ ಒಂದು 4 ತಿಂಗಳಿಂದ ಗಮನಕ್ಕೆ ಬಂತು. ಇದು ಅವರು ಹೇಳ್ತಕ್ಕಂಥ ರೀತಿ ಮತ್ತು ಪ್ರಶ್ನೆಗೆ ಕೊಡ್ತಕ್ಕಂಥ ಉತ್ತರ ರೀತಿ ಮತ್ತು ನಕ್ಷತ್ರ ನಾಡಿ ಅಂದ್ರೇನು ಮತ್ತು ಯಾವುದರ ಒಂದು ಫಲಗಳನ್ನು ಹೇಗೆ ಪಡಿಬೇಕು ಅಂತಕ್ಕಂಥ ಜ್ಞಾನವನ್ನು ದಿನೇಶ್ ಗುರೂಜಿಯವರು ಭಾಳ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಾನು ಸಹಿತ ಇದರ ಒಂದು ಲಾಭವನ್ನು ಮಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದನೇ ಇಷ್ಟೊಂದು ವಯಸ್ಸಾಗಿದ್ದ ಸಹಿತ ನಾನು ಬಂದಿದ್ದೇನೆ. ಯಾರು ನಾನು ನಕ್ಷತ್ರ ನಾಡಿಯನ್ನು ಕಲಿಬೇಕಂತ ಇಷ್ಟ ಇದೆಯೋ ಅಂಥವ್ರನ್ನು ಹೆಚ್ಚೆಚ್ಚು ಈ ಗುರುಗಳ ಸೇವೆಯನ್ನು ಪಡಿಬೇಕಂತ ಕೇಳುತ್ತಾ, ಮತ್ತು ಈ ಒಂದು ಕಾರ್ಯಕ್ರಮವನ್ನು ಕಸ್ತೂರಿ ವಾಹಿನಿಯವರು ಮತ್ತು ದಿನೇಶ್ ಗುರೂಜಿಯವರು ಚೆನ್ನಾಗಿ ನಡೆಸಿಕೊಡ್ತಾ ಇದ್ದಾರೆ. ಅದಕ್ಕೆ ನನ್ನ ಹುಟ್ಟುವುದಕ್ಕ ಧನ್ಯವಾದಗಳು. ವೀಕ್ಷಕರೇ, ನಕ್ಷತ್ರ ನಾಡಿನ ಕಲ್ತಿರುವಂತ ಸ್ಟೂಡೆಂಟ್ ಮಾತಾಡಿದಂತ ವಿಟಿ ನೋಡಿದ್ರಿ ನೀವು. ಅದರಲ್ಲಿ ಹೇಳ್ತಾ ಇದ್ರು ಏನಂದ್ರೆ ರಿಟೈರ್ಡ್ ಆಗಿದ್ದೀನಿ, ಇಂಗ್ಲಿಷ್ ಲೆಕ್ಚರರ್ ಆಗಿದ್ದೆ ಅಂತ. ಸೊ ಅವ್ರಿಗೂ ಆಸಕ್ತಿ ಜಾಸ್ತಿ ಆಗಿದೆ ನಕ್ಷತ್ರ ನಾಡಿನ ಕಲಿಬೇಕು ಅಂತ. ಅಂದ್ರೆ ಇನ್ನು ಎಲ್ಲೊಂದ್ ಕಡೆ ಪ್ರೋಗ್ರಾಮ್ ಅಲ್ಲಿ ಗುರೂಜಿ ಕೂಡ ಹೇಳ್ತಾ ಇರ್ತಾರೆ, ಪ್ರತಿಯೊಬ್ರು ನಕ್ಷತ್ರ ನಾಡಿನ ಕಲೀರಿ ಅಂತ ಹೇಳ್ತಾರೆ ಹೊರತು ಅಲ್ಲಿ ಹೋಗಿ ನಿಮ್ ಜಾತಕ ತೋರಿಸಿ, ಇಲ್ಲಿ ಹೋಗಿ ನಿಮ್ಮ ಡೇಟ್ ತೋರಿಸಿ ಅದನ್ನ ಯಾರು ಹೇಳಲ್ಲ. ಯಾಕಪ್ಪ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಆಗುವಂತಹ ಒಳ್ಳೆಗಳಿಗೆ ಆಗಿರ್ಬೋದು, ಕೆಟ್ಟಗಳಿಗೆ ಆಗಿರ್ಬೋದು, ನೀವೇ ರೂಪಿಸ್ಕೋಬಹುದು. ಏನಂದ್ರೆ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ, ನಾ ಅಲ್ಲೋಗಿದ್ದೆ ಆಗಿಲ್ಲ, ಇಲ್ಲೋಗಿದ್ದೆ ಆಗಿಲ್ಲ. ಅದು ಬೇರೆಯವ್ರ ಮೇಲೆ ಒಂದು ಡಿಪೆಂಡಬಲ್, ಬೇರೆಯವ್ರ ಬಗ್ಗೆ ಇದು ಆಗಿಲ್ಲ ಅನ್ನೋ ಬದಲು ನಿಮ್ಮ ಜೀವನನ ರೂಪಿಸ್ಕೋಬೇಕು ಅಂದ್ರೆ ಖಂಡಿತ ನಕ್ಷತ್ರ ನಾಡಿನ ಕಲೀರಿ ಅಂತ ಹೇಳ್ತಾ ಇದೀನಿ. ಇನ್ನು ಮೈಸೂರಲ್ಲಿ 5ನೇ ತಾರೀಕು ಕ್ಲಾಸಸ್ ಇದೆ. ಅದ್ರ ಜೊತೆಗೆ ಸೆಪ್ಟೆಂಬರ್ 2, 3 ಹುಬ್ಳಿಯಲ್ಲಿ ಕ್ಲಾಸಸ್ ಇದೆ. ಸೆಪ್ಟೆಂಬರ್ 16ನೇ ತಾರೀಕು ಬಳ್ಳಾರಿಯಲ್ಲಿ ಕೂಡ ಕ್ಲಾಸಸ್ ಇದೆ. ಇನ್ನು ಆಲ್ರೆಡಿ ನಕ್ಷತ್ರ ನಾಡಿನ ಕಲ್ತಿರೋರು ಹೈಯರ್ ಕ್ಲಾಸಸ್ ಬಂದು ಬೆಂಗಳೂರಲ್ಲಿ 19ನೇ ತಾರೀಕು ಆಗಸ್ಟ್ ಅಲ್ಲಿ ಇದೆ. ಸೊ ಆದಷ್ಟು ಬೇಗ ನಿಮ್ಮ ಹೆಸರುಗಳನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಬ್ರು ಕಾಲರ್ ಇದ್ದಾರೆ ನಮ್ ಜೊತೆ. ಹಲೋ ಹಲೋ, ನಮಸ್ತೆ. ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ಹಲೋ ಮೇಡಮ್, ನಮ್ಮ ಹೆಸರು ಪುನೀತ್ ಕುಮಾರ್ ಅಂತ, ರಾಮನಗರದಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು? ಮೇಡಮ್ ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು. ಓಕೆ, ನಿಮ್ದು ಡೇಟ್ ಆಫ್ ಬರ್ತ್ ಹೇಳಿ ಸರ್. 2/1/1997. 1997. ಹುಟ್ಟಿದ ಸಮಯ 10:15 ಬೆಳಗ್ಗೆ. 10:15 ಮಾರ್ನಿಂಗ್. ಮಾರ್ನಿಂಗ್, ಗುರುವಾರ. ಓಕೆ, ಹುಟ್ಟಿದ ಜಾಗ ರಾಮನಗರನೇ ಮೇಡಮ್. ಓಕೆ, ಗುರುಜಿ ಹತ್ರ ಮಾತಾಡಿಪ್ಪ. ಸರ್ ನಮಸ್ಕಾರ. ನಮಸ್ತೆ ಗುರುಜಿ. ಮಿಥುನ ರಾಶಿಯಲ್ಲಿ ಹುಟ್ಟಿದ್ದೀರಾ ಸರ್? ಕನ್ಯಾ ರಾಶಿ. ಹೆಸರು ಮೇಲೆ ಹೇಳ್ತಾ ಇದ್ದೀರಾ ಅಥವಾ ಹೇಗೆ? ಸರ್ ಇದು ಡೇಟ್ ಆಫ್ ಬರ್ತ್ ಮೇಲೆ ನಮ್ಗೆ ಕನ್ಯಾ ರಾಶಿ ಹಸ್ತ ನಕ್ಷತ್ರ ಬರುತ್ತೆ. ಡೇಟ್ ಆಫ್ ಬರ್ತ್ ಜಾತಕ ಇದೆ ನಿಮ್ಮಲ್ಲಿ? ಜಾತಕ ಇದೆ ಸರ್. ಕನ್ಯಾ ರಾಶಿ ನೋಡಿದ್ದೀರಾ ಅಲ್ಲಿ? ನೋಡಿದೀವಿ ಸರ್. ಮತ್ತೊಮ್ಮೆ ಡೇಟ್ ಆಫ್ ಬರ್ತ್ ಹೇಳಿ. 2/1/21 ಜನವರಿನ 2ನೇ ತಾರೀಕು 21 ಹಾಕೊಂಡಿದ್ದೀನಿ. 2 ಜನವರಿ 1997 ಅಲ್ವಾ? 2 ಜನವರಿ 1997. 10-15 10-15 21 ಹಾಕೊಂಡಿದ್ದೆ. ಸೊ ಅದ್ರ ಪ್ರಕಾರ ಕರೆಕ್ಟ್ ಆಗಿದೆ. ಹಸ್ತ ನಕ್ಷತ್ರ. ಹೌದು ಸರ್. ಪ್ರಸ್ತುತ ಇವಾಗ ನಿಮಗೆ ರಾಹು ದಶೆ ನಡೀತಾ ಇದೆ. ಹೌದು ಸರ್. ರಾಹು ದಶೆ 2018 ಕೇತು ಭುಕ್ತಿ. ರಾಹು ಮತ್ತೆ ಕೇತು ಹೇಗಿದೆ ನೋಡೋಣ. ಕೆಲಸದ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ನಡೆಯುತ್ತೆ. 5-8-12 ಕಾಂಬಿನೇಷನ್ ಇರೋದ್ರಿಂದ, ಬಟ್ ಗುರು ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ ಗುರು. ಹೇಳಿ, ಏನ್ ಕೇಳ್ಬೇಕಾಯ್ತು? ಸರ್ ನಮ್ ಎಜುಕೇಶನ್ ಬಗ್ಗೆ ಮತ್ತೆ ನಮ್ ಫ್ಯೂಚರ್ ಬಗ್ಗೆ ಕೇಳ್ಬೇಕು. ಏನ್ ಓದ್ತಾ ಇದ್ದೀರಾ? ಸರ್ ನಾನು ಈಗ ಥರ್ಡ್ ಇಯರ್ ಸಿವಿಲ್ ಓದ್ತಾ ಇದ್ದೀನಿ, BE. ತುಂಬಾ ಚೆನ್ನಾಗಿದೆ. ಮುಂದೆ ಗುರು ದಶೆ ಬಂದಾಗ ತುಂಬಾ ಚೆನ್ನಾಗಿ ಅದ್ಭುತವಾಗಿರುತ್ತೆ. ಸ್ವಲ್ಪ ಕೆಲವೊಂದು ಸಬ್ಜೆಕ್ಟ್ಸ್ ಅಲ್ಲಿ ಸ್ವಲ್ಪ ನಿಮಗೆ ಟಫ್ ಅನ್ಸುತ್ತೆ. ಅದನ್ನ ಈಸಿ ಮಾಡ್ಕೊಳಕ್ಕೆ ಓಂ ಹ್ರೀಂ ಐಂ ಹ್ರೀಂ ನಮಃ. ಮತ್ತೊಮ್ಮೆ ಹೇಳ್ತೀನಿ, ಓಂ ಹ್ರೀಂ ಐಂ ಹ್ರೀಂ ನಮಃ. ಇದನ್ನ ಯಥೇಚ್ಛವಾಗಿ ಮಾಡಿ. ಮತ್ತೆ ನೀವೇ ಓನ್ ಆಗಿ ಮಾಡ್ತಕ್ಕಂಥದ್ದು ಮುಂದಿನ ದಿವಸದಲ್ಲಿ ಕಾಣಿಸ್ತಾ ಇದೆ. 211 711 211 ಸ್ವಲ್ಪ ದಿವಸ ಎಕ್ಸ್ಪೀರಿಯನ್ಸ್ ತಗೊಳ್ಳಿ ನಿಮ್ಮ ಸಿವಿಲ್ ವರ್ಕ್ ಅಲ್ಲಿ. ಆಮೇಲೆ ಮುಂದಿನ ದಿವಸದಲ್ಲಿ ಕಾಂಟ್ರಾಕ್ಟರ್ ಆಗ್ತಕ್ಕಂಥದ್ದು, ಮತ್ತೆ ಗವರ್ಮೆಂಟ್ ರಿಲೇಟೆಡ್ ತಗೊಳ್ತಕ್ಕಂಥದ್ದು, ಅಪಾರವಾದ ಹಣವನ್ನು ಗಳಿಸ್ತೀರಾ ಸರ್. ಏನು ಯೋಚನೆ ಮಾಡ್ಬಿಡಿ. ಅಪಾರವಾದ ಹಣ 2024 ಇಂದ ಸ್ಟಾರ್ಟ್ ಆಗುತ್ತೆ. 16 ಇಯರ್ಸ್ ಯಥೇಚ್ಛವಾಗಿರುತ್ತೆ. ತುಂಬಾ ಎಂಜಾಯ್ ಮಾಡ್ತೀರಾ 16 ಇಯರ್ಸ್. ಒಳ್ಳೇದಾಗ್ಲಿ, ಸೂಪರ್ ಆಗಿದೆ. ಧನ್ಯವಾದಗಳು ಸರ್ ಕಾಲ್ ಮಾಡಿದಕ್ಕಾಗಿ ಅಂತ ಹೇಳ್ತಾ ಮತ್ತೊಬ್ರು ಕಾಲರ್ ಇದ್ದಾರೆ ನಮ್ ಜೊತೆ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಸರ್. ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು ನೀವು? ವಿಜಯ್ ಕುಮಾರ್ ಅಂತ, ಮಂಡ್ಯದಿಂದ ಮಾತಾಡ್ತೀನಿ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕು. ಓಕೆ, ನಿಮ್ದು ಡೇಟ್ ಆಫ್ ಬರ್ತ್ ಹೇಳಿ. 22 22 2 1991. 1991. ಹ್ಞೂ ಮೇಡಮ್. ಹುಟ್ಟಿದ ಸಮಯ? ಬೆಳಿಗ್ಗೆ 7:30 ಮೇಡಮ್. ಬೆಳಗ್ಗೆ 7:30. ಹುಟ್ಟಿದ ಜಾಗ? ಮಂಡ್ಯ ಮೇಡಮ್. ಓಕೆ, ಗುರುಜಿ ಹತ್ರ ಮಾತಾಡಿಪ್ಪ. ನಮಸ್ಕಾರ ಸರ್ ನಮಸ್ಕಾರ. 91 ಹುಟ್ಟಿದ್ದು. ಹೌದು ಸರ್. ವೃಷಭ ರಾಶಿ ಬರ್ತಾ ಇದೆ, ಕೃತಿಕಾ ನಕ್ಷತ್ರ ಬರ್ತಾ ಇದೆ, ಸರಿ ಇದೆಯಾ? ಸರಿ. ರಾಹು ದಶೆ ನಡೀತಾ ಇದೆ. ರಾಹು ದಶೆಯಲ್ಲಿ ಬುಧ ಭುಕ್ತಿ ನಡೀತಾ ಇದೆ. ರಾಹು ಮತ್ತೆ ಬುಧ ನೋಡೋಣ. ರಾಹು 7-12 ಜಾಸ್ತಿ ಇದೆ. ಹೇಳಿ ಸರ್, ಏನ್ ಕೇಳ್ಬೇಕಾಯ್ತು? ಕೆಲಸದ ಬಗ್ಗೆ ಕೇಳಬೇಕಿತ್ತು. ಏನ್ ಕೆಲಸ ಮಾಡ್ತಾ ಇದ್ದೀರಾ?
ಫ್ಯಾಕ್ಟ್ರಿ ಮಾಡ್ತಾ ಇದ್ದೆ, ಈಗ ಬಿಟ್ಬಿಟ್ಟಿದ್ದೀನಿ ಗುರುಜಿ. ಯಾಕೆ ಇಂಟ್ರೆಸ್ಟ್ ಇಲ್ಲ ಕೆಲಸ ಮಾಡಕ್ಕೆ? ಇಲ್ಲ, ಅದು ಫ್ಯಾಕ್ಟ್ರಿ ಕ್ಲೋಸ್ ಆಗ್ಬಿಟ್ಟು ಕ್ಲೋಸ್ ಆಗೋಯ್ತು. ಇನ್ನೊಂದೆರಡು ಕಡೆ ಮಾಡಿದ್ರೆ ಅದು ಸಕ್ಸಸ್ ಆಗಿಲ್ಲ ಗುರುಜಿ. ರಾಹು ಸ್ವಲ್ಪ ಸ್ಟ್ರಾಂಗ್ ಆಗಿಲ್ಲ ನಿಮ್ಮ ಜಾತಕದಲ್ಲಿ. 12 ಹೆಚ್ಚಾಗಿದೆ, 11 ಇಲ್ವೇ ಇಲ್ಲ, 6 ಇಲ್ಲ. ಬಹಳಷ್ಟು ಗ್ರಹಗಳು ಸಪೋರ್ಟ್ ಮಾಡ್ತಲ್ಲ ರಾಹುಗೆ. ಮಂತ್ರಪಠನೆ ಯಥೇಚ್ಛವಾಗಿ ಮಾಡಬೇಕು. ಮಂತ್ರಪಠನೆಗೆ ನಾನು ಹೆಚ್ಚು ಒತ್ತು ಕೊಡ್ತೀನಿ. 2017 ಸೆಪ್ಟೆಂಬರ್ ಆದ ನಂತರ ಚಂದ್ರ ಬರುತ್ತೆ, ಚಂದ್ರ ಅಂತರ್ಭುಕ್ತಿ ಬರುತ್ತೆ. ಚಂದ್ರನಲ್ಲಿ ನಿಮಗೆ 7, 8 ಅದು ಸ್ವಲ್ಪ ಕಷ್ಟಕರವಾಗಿದೆ. 6 ಬರ್ತಕ್ಕಂಥದ್ದು ಬುಧನಲ್ಲಿ ಬರುತ್ತೆ. ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ, ಅಥವಾ ಅಟ್ಲೀಸ್ಟ್ 108 ಸತಿ ಬೆಳಿಗ್ಗೆ, 108 ಸತಿ ಸಾಯಂಕಾಲ ಹೇಳ್ಕೊಳ್ಳಿ. ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ ಅಂತ. ಮತ್ತೆ ಯಥೇಚ್ಛವಾಗಿ ನಿಮಗೆ ಒಳ್ಳೇದಾಗಕ್ಕೆ ಒಂದು ಉಂಗ್ರನ ಹೇಳ್ತೀನಿ, ಹವಳದ ಉಂಗ್ರ ಹಾಕೊಳ್ಳಿ. 11 ಲಾಭ ಬರುತ್ತಲ್ಲಿ, 4, 5, 11 ಲಾಭ ಬರುತ್ತೆ. ಯಾವುದೇ ಬಿಸ್ನೆಸ್ ಮಾಡಕ್ ಹೋಗ್ಬೇಡಿ. 2712 2712 2712 ಕ್ಲೀನ್ ಆಗಿದೆ. ಎಲ್ಲೂ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಏನೋ ಬಿಸ್ನೆಸ್ ಮಾಡಕ್ ಹೋಗಿ ಅಲ್ಲಿ ಕೈ ಸುಟ್ಕೊಳ್ತೀರಾ. ಸಾಲ ಮಾಡಕ್ ಹೋಗ್ಬೇಡಿ. ಸಾಲದಿಂದ ಸಾಲ ಡಬಲ್ ಆಗುತ್ತೆ. ಇವಾಗ ತಾನೇ ಜಸ್ಟ್ ಸ್ಟಾರ್ಟ್ ಆಗಿದೆ ಅದು. ರಾಹುನ ತೋರ್ಸಕ್ಕೆ, ಅದ್ರ ವಿಷ ತೋರ್ಸಕ್ಕೆ ರೆಡಿ ಆಗಿದೆ. ಸ್ವಲ್ಪ ಸಾಫ್ಟ್ ಆಗಿರಿ, ಕೆಲಸದಲ್ಲೇ ಇರಿ. ಒಳ್ಳೇದಾಗ್ಲಿ. ಕಾಲ್ ಮಾಡಿದಕ್ಕಾಗಿ ಧನ್ಯವಾದಗಳು ಸರ್ ಅಂತ ಹೇಳ್ತಾ ಕಾರ್ಯಕ್ರಮ ಮತ್ತಷ್ಟು ಮುಂದುವರಿಯುತ್ತೆ ಪುಟ್ಟ ಬ್ರೇಕ್ನ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಮತ್ತೊಬ್ರು ಕಾಲರ್ ಇದ್ದಾರೆ ನಮ್ ಜೊತೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ನಾವು ಬೆಂಗಳೂರಿಂದ ಮಾಡ್ತಾ ಇದ್ದೀವಿ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳ್ಬೇಕಿತ್ತಮ್ಮ? ನಮ್ಮ ಮಗನ ಬಗ್ಗೆ ಕೇಳಿದ್ರು. ಮಗಂದು ಡೇಟ್ ಆಫ್ ಬರ್ತ್ ಹೇಳಿ. 15/12/1989. 1989. ಬೆಳಗ್ಗೆ 6:46. ಬೆಳಗ್ಗೆ 6:46. ಓಕೆ, 46 ನಿಮಿಷ. ಹುಟ್ಟಿದ ಜಾಗ ಚಿಕ್ಕಬಳ್ಳಾಪುರ. ಓಕೆ, ಗುರುಜಿ ಹತ್ರ ಮಾತಾಡಿ. ನಮಸ್ಕಾರ ಮೇಡಮ್. ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದ್ದಾರೆ. ಕರ್ಕಾಟಕ ರಾಶಿಯಲ್ಲಿ ಪುನರ್ವಸು ನಕ್ಷತ್ರ ಬರ್ತಾ ಇದೆ. ಈಗ ಪ್ರಸ್ತುತ ಅವರಿಗೆ ಬುಧ ದಶೆ ನಡೀತಾ ಇದೆ. ಬುಧ ದಶೆಯಲ್ಲಿ 2018 ಶುಕ್ರ, ಬುಧ ಮತ್ತೆ ಶುಕ್ರ. ಮದುವೆ ವಿಚಾರ ಏನ್ ಕೇಳ್ಬೇಕಾಯ್ತು? ಮತ್ತೆ ವಿಚಾರ ಕೇಳ್ಬೇಕಿತ್ತು. ಮತ್ತೆ ಫೈನಾನ್ಷಿಯಲಿ ಅಂದ್ರೆ ಯಾರ್ದು ಮೇಡಮ್? ಚೆನ್ನಾಗಿದೆ ಅಲ್ಲ, ಜಾತಕ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಬರ್ತಾ ಇದೆ. 2, 6, 10, 11 ಚೆನ್ನಾಗಿದೆ. ಶುಕ್ರ 2, 6, 11 ಇದೆ, ಎಲ್ಲ ಚೆನ್ನಾಗಿದೆ ಅಲ್ಲ? ಅದೇ ಎರಡನೇ ಮನೆಯಲ್ಲಿ ರಾಹು ಜೊತೆ ಶುಕ್ರ ಇದಾರೆ. ಅದಕ್ಕೆ ಅವ್ರಿಗೆ ಲೈಫ್ ಲಾಂಗ್ ಸ್ವಲ್ಪ ಫೈನಾನ್ಷಿಯಲಿ ಪ್ರಾಬ್ಲಮ್ ಬರುತ್ತೆ ಅಂತ ಯಾರೋ ಹೇಳಿದ್ರು. ಇವಾಗ ಏನಾರು ತೊಂದರೆ ಇದೆಯಾ? ಇವಾಗ ಏನ್ ತೊಂದ್ರೆ ಇಲ್ಲ ಗುರುಜಿ. ಅವ್ರ ಸ್ವಲ್ಪ ಎಜುಕೇಶನ್ ಡಿಸ್ಕಂಟಿನ್ಯೂ ಆಗೋಗಿದೆ. ಅದಕ್ಕೋಸ್ಕರ ಈಗ ಏನ್ ಕೆಲ್ಸಕ್ಕೆ ಹೋಗ್ತಾ ಇದಾರಾ? ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಏನ್ ಕೆಲಸ ಮಾಡ್ತಾರೆ? ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್. company? ಕಂಪ್ನಿ ಗೊತ್ತಿಲ್ಲ, ಸೋನಿಕ್ಸ್ ಅಂತ. ಸೋನಿ ಒಳ್ಳೆ ಕಂಪನಿನ? ಅದು ಮಲ್ಟಿನ್ಯಾಷನಲ್ ಲೋಕಲ್? ಇಲ್ಲ ಗುರುಜಿ, ಮಾಮೂಲಿ ಇದೆ. ಮಾಮೂಲಿ. ತುಂಬಾ ಚೆನ್ನಾಗಿದೆಯಲ್ಲ ಜಾತಕ, ಏನು ಪ್ರಾಬ್ಲಮ್ ಇಲ್ಲಮ್ಮ. ಎರಡರಲ್ಲಿ ಮ್ಯಾರಿಡ್ ಲೈಫ್ ಚೆನ್ನಾಗಿರುತ್ತೆ. 2, 7, 11 ಕಾಂಬಿನೇಷನ್ ಇದೆ, ಏನು ತೊಂದರೆ ಇಲ್ಲ. ಸ್ವಲ್ಪ ಅವ್ರ ಕೋಪ ಅಷ್ಟೇ. 1, 6, 10 ಬಂದಾಗ ಸ್ವಲ್ಪ ಕೋಪ ಇರತ್ತಮ್ಮ. ಶುಕ್ರ ಮತ್ತೆ ರಾಹು ಏನ್ ಮಾಡುತ್ತೆ, ಯಾಕಂದ್ರೆ ಪಕ್ಕದಲ್ಲಿ ಒಂದೊಂದು ಗ್ರಹನ ಇಟ್ಕೊಂಡು ಏನ್ ಮಾಡಕತ್ತೆ. ಶುಕ್ರ ಮತ್ತೆ ರಾಹು ಎಲ್ಲಿದೆ ಲಗ್ನದಿಂದ? ಶುಕ್ರ ರಾಹು ದ್ವಿತೀಯದಲ್ಲಿ. ಏನ್ ತೊಂದರೆ ಏನಿಲ್ವಲ್ಲ? ಶುಕ್ರ ಮತ್ತೆ ರಾಹು ಇದ್ರೆ ಏನಾಗುತ್ತೆ? ಶುಕ್ರ ಪ್ರಾಬ್ಲಮ್ ಬರುತ್ತೆ ಅವ್ರಿಗೆ ಅಂತ ಹೇಳ್ತಾರೆ. ಯಾವುದು ಇಲ್ಲಮ್ಮ, 100% ಇಲ್ಲ. ನೋಡಿ, 2, 7, 11 ಕಾಂಬಿನೇಷನ್ ಕ್ಲಿಯರ್ ಆಗಿದೆ. 1, 6, 10 ಬಂದ್ರೆ ಮಾತ್ರ ಪ್ರಾಬ್ಲಮ್. ಕೇತುನಲ್ಲಿ 2, 7, 11 ಇದೆ. ತುಂಬಾ ಚೆನ್ನಾಗಿ ದುಡ್ಡು ಮಾಡ್ತಾರಮ್ಮ, ತುಂಬಾ ಚೆನ್ನಾಗಿ ಮಾಡ್ತಾರೆ, ಅನ್ಯೋನ್ಯವಾಗಿರ್ತಾರೆ, ಮಕ್ಕಳಾಗ್ತಾರೆ, ಎಲ್ಲಾ ರೀತಿನೂ ಇದೆ. 2, 5, 11 ಇದೆ. ಬುಧ ದೇಶ ಅದ್ಭುತವಾಗಿದೆ. ಏನ್ ಓದಿರೋದವರು? ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಎಷ್ಟು ಏಜ್ ಈಗ ಅವ್ರಿಗೆ? 28 ಆಯ್ತು. 28 ಆಯ್ತು. ಎಷ್ಟು ದಿವಸ ಆಯ್ತು ಕೆಲ್ಸಕ್ಕೆ ಸೇರಿ? ಆಗ್ಲೇ ಒಂದ್ 3-4 ಇಯರ್ಸ್ ಆಯ್ತು. ಓಕೆ, ಕೆಲಸದಲ್ಲಿ ಏನೋ ತೊಂದರೆ ಇದೆಯಾ? ಏನು ಪ್ರಾಬ್ಲಮ್ ಇದೆಯಾ? ಏನು ಇಲ್ಲ ಅಂತಾರೆ. ಆರಾಮಾಗಿರಿ, ಏನು ಪ್ರಾಬ್ಲಮ್ ಇಲ್ಲ. ಸುಮ್ನೆ ನಾವು ಊಹೆನ ಮಾಡ್ಕೊಳ್ಳೋದು ಬೇಡ. ಮದುವೆ ಜೀವನ ಎಕ್ಸಲೆಂಟ್ ಆಗುತ್ತೆ. ಮದುವೆ ಇವಾಗ ಸ್ಟಾರ್ಟ್ ಮಾಡಿ ವಿತಿನ್ 1 ಇಯರ್ ಒಳಗಡೆ ಮದುವೆ ಕಂಪ್ಲೀಟ್ ಆಗುತ್ತೆ. ಅನ್ಯೋನ್ಯವಾಗಿರ್ತಾರೆ, ತುಂಬಾ ಚೆನ್ನಾಗಿರ್ತಾರೆ. ನಾವೇ ಹುಳ ಬಿಡೋದು ಬೇಡ. ಚೆನ್ನಾಗಿರೋದನ್ನ ತಗೊಂಡಾಗಿ ಹುಳ ಬಿಡೋದು ಬೇಡ. ಯಾಕಂದ್ರೆ 2, 7, 11 ಎಲ್ಲ ಚೆನ್ನಾಗಿದೆ. ಕೇತು ಚೆನ್ನಾಗಿದೆ, ಶುಕ್ರ ಚೆನ್ನಾಗಿದೆ, ಎಲ್ಲೂ ಏನು ನೋ ನೆಗೆಟಿವ್. ತುಂಬಾ ಚೆನ್ನಾಗಿದೆ ಅಮ್ಮ, ಫಸ್ಟ್ ಕ್ಲಾಸ್ ಆಗಿದೆ. ನಿಶ್ಚಿಂತೆಯಾಗಿ ಮಲಗ್ರಿ. ಒಳ್ಳೆ ಮಗನ ಎತ್ತಿದ್ದೀರಾ ಅಂತ. ಒಳ್ಳೇದಾಗ್ಲಿ.
ಕಾಲ್ ಮಾಡಿದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇನ್ನ ಗುರುಜಿ ಆಲ್ಮೋಸ್ಟ್ ಪ್ರೋಗ್ರಾಮ್ ಕಡೆಯಲ್ಲಿದ್ದೀವಿ. ಸೊ ಸಮಯ ಪ್ರಾಬ್ಲಮ್ ಅಂತೆಲ್ಲ ಹೇಳ್ತಾ ಇರ್ತೀವಿ. ಇನ್ನ ಆ ಒಂದು ಉತ್ತದ ಮಣ್ಣು ತಂದಿರೋದು ಯಾವ ರಾಶಿಗೆ ಯಾವ ಕಲರ್ ಬಟ್ಟೆಯಲ್ಲಿ ಕಟ್ಬೇಕು ಗುರುಜಿ? ಓಕೆ ರೈಟ್. ನಿನ್ನೆ ಮಾತಾಡ್ತಾ ಇದ್ವಿ ಮಣ್ಣು ನೋಡಿ, ಸೃಷ್ಟಿಯ ರಹಸ್ಯ. ಮಣ್ಣು ಎಲ್ಲಿಂದ ಬಂತು ಮಣ್ಣು? ಭೂಮಿ ಅಂತ. ಅದೇ ಭೂಮಿ ಎಲ್ಲಿಂದ ಬಂತು? ಸೂರ್ಯನಿಂದ ಸ್ಫೋಟ ಆಗಿ ಇಲ್ಲಿ ಬಂದು ಬಿದ್ದಿದ್ದು. ಸೂರ್ಯ ಎಲ್ಲಿಂದ ಬಂತು? ಯಾರೋ ಸೂರ್ಯನ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರು. ಸೊ ಕಡೆಗೆ ಮಣ್ಣು ಒಂದು ಮೂಲದಿಂದ ಬಂದಿದೆ, ಯಾವ್ದೊಂದು ದೈವ ಮೂಲದಿಂದ ಬಂದಿದೆ. ಸೊ ಒಂದು ಅದನ್ನ ಗಾಡ್ ಪಾರ್ಟಿಕಲ್ ಅಂತ ಹೇಳ್ತೀವಿ. ಈಗೆಲ್ಲ ಗಾಡ್ ಪಾರ್ಟಿಕಲ್ ಹುಡ್ಕಕ್ ಹೋಗ್ತಾರೆ ಸೈಂಟಿಸ್ಟ್ ಎಲ್ಲ. ಸಮ್ ಗಾಡ್ ಪಾರ್ಟಿಕಲ್, ವಿ ಹ್ಯಾವ್ ಟು ಫೈಂಡ್ ಇಟ್ ಔಟ್. ಬ್ಲಾಕ್ ಹೋಲ್ ಅಲ್ಲಿ ಇದೆ ಗಾಡ್ ಪಾರ್ಟಿಕಲ್. ಏನಿಲ್ಲ, ಈ ಮಣ್ಣಲ್ಲೇ ನಮ್ ಗಾಡ್ ಪಾರ್ಟಿಕಲ್ ಇದೆ ಅಂತ ನಮ್ಮ ಋಷಿ ಮುನಿಗಳು ಹೇಳಿದ್ದಾರೆ. ನಿಮ್ ಬಹಳ ಕಷ್ಟ ಆದ್ರೆ ಒಂದ್ ಮಣ್ಣು ತಗೋ, ಸ್ಮರ್ಸು, ನನ್ನ ಕರ್ಮಗಳೆಲ್ಲ ಇದು ಮಾಡು ಅಂತ ಹೇಳ್ಬಿಟ್ಟು ಒಂದು ಜಾಲಿ ಮುಳ್ ಕಡೆ ಹಾಕ್ಬಿಟ್ರೆ ಆಗೋಯ್ತು. ಎಷ್ಟೋ ಒಂದು ಇಮಿಡಿಯೇಟ್ ಆಗಿ ಸ್ವಲ್ಪ ತಾತ್ಕಾಲಿಕ ಪ್ರಾಬ್ಲಮ್ ಇದಾಗುತ್ತೆ. ಜಾಲಿ ಮುಳ್ಗಳು ಸಿಗಲ್ಲ ಈಗ. ಅಟ್ಲೀಸ್ಟ್ ಒಂದು ಹುಣಸೆ ಮರದ ಹತ್ರ ಅಥವಾ ಬೇವಿನ ಮರದ ಹತ್ರ ಹಾಕ್ಬೇಕಾಗತ್ತೆ. ಸೊ ಈ ಮಣ್ಣು ತಂದಿರ್ತಕ್ಕಂಥದ್ದು, ನಿನ್ನೆ ತಂದಿರ್ತಕ್ಕಂಥದ್ದು ಕೆಲವು ರಾಶಿಗಳು ಕೆಲವು ಬಟ್ಟೆಲಿ ಕಟ್ಟಿಡ್ಬೇಕು, ಕೆಲವರು ಬೇರೆ ಕಲರ್ ಬಟ್ಟೆಲಿ ಕಟ್ಟಿಡ್ಬೇಕು. ಎರಡು ಮಾಡ್ಬೇಕು. ಒಂದು ಸಣ್ಣ ಮಣ್ಣು, ಒಂದು ಸಣ್ಣ ಬಟ್ಟೆ ಸಾಕು, ಜಾಸ್ತಿ ಏನ್ ದೊಡ್ಡದೇನ್ ಬೇಡ. ಒಂದು ಹಳದಿ ಕಲರು, ಒಂದು ಕೆಂಪು ಕಲರ್. ಯಾವ್ಯಾವ ರಾಶಿಯವರು ಹಳದಿನೇ ಯೂಸ್ ಮಾಡ್ಬೇಕು, ಯಾವ್ಯಾವ ರಾಶಿಯವರು ಕೆಂಪನೇ ಯೂಸ್ ಮಾಡಬೇಕು. ಕೆಂಪಲ್ಲ, ಬ್ಲೂ ಕಲರ್, ಸ್ವಲ್ಪ ಕ್ಷಮಿಸಿ, ಬ್ಲೂ ಕಲರ್, ಯೆಲ್ಲೋ ಕಲರ್ ಮತ್ತೆ ಬ್ಲೂ ಕಲರ್. ಬ್ಲೂ ಲೈಟ್ ಬ್ಲೂ ಆಗ್ಬಹುದು, ಡಾರ್ಕ್ ಬ್ಲೂ ಆಗ್ಬಹುದು, ಅದೇನ್ ಚಿಂತೆ ಇಲ್ಲ. ಓಕೆ. ಮೇಷದಲ್ಲಿ ಹುಟ್ಟಿದವರು, ಕರ್ಕಾಟಕದಲ್ಲಿ ಹುಟ್ಟಿದವರು, ವೃಶ್ಚಿಕದಲ್ಲಿ ಹುಟ್ಟಿದವರು, ಮತ್ತೆ ಧನುರ್ರಾಶಿ ಹುಟ್ಟಿದವರು, ಮತ್ತೆ ಮೀನ ರಾಶಿ ಹುಟ್ಟಿದವರು, ಈ 5 ರಾಶಿಗಳು ಯೆಲ್ಲೋ ಕಲರ್ ಬಟ್ಟೆಯಲ್ಲಿ ಮಣ್ಣನ್ನು ಕಟ್ಟಿಡಬೇಕು. ಒಂದು ದೇವ್ರ ಮನೇಲಿ ಇಡಬೇಕು, ಇನ್ನೊಂದು ಬೀರುವದಲ್ಲಿ ಇಡಬೇಕು. ಇನ್ನು ಮಿಕ್ಕ ರಾಶಿಗಳು ವೃಷಭ, ಮಿಥುನ, ಮತ್ತೆ ಕನ್ಯಾ, ಮತ್ತೆ ತುಲಾ, ಮತ್ತೆ ಮಕರ, ಕುಂಭ, ಈ ಒಂದು 6 ರಾಶಿಗಳು. ಅದರಲ್ಲಿ ಸಿಂಹ ಒಂದು ಬಿಟ್ಟೆ ಅನ್ಸುತ್ತೆ, ಸಿಂಹ ಮತ್ತೆ ಯೆಲ್ಲೋಗೆ ಬರುತ್ತೆ. ಓಕೆ. ಈ 6 ರಾಶಿಗಳು ಬ್ಲೂ ಕಲರ್ ಬಟ್ಟೆಯಲ್ಲಿ ಕಟ್ಟಿಡಬೇಕು. ಇದಾದ ನಂತರ ಸೆಪ್ಟೆಂಬರ್ 6ನೇ ತಾರೀಕು ಪೌರ್ಣಿಮೆ ಬರುತ್ತೆ. ಪೂಜೆ ಮಾಡಬೇಕು. ಸೆಪ್ಟೆಂಬರ್ 6ನೇ ತಾರೀಕು ಪೌರ್ಣಮಿ ಬರ್ತಕ್ಕಂತ ನಕ್ಷತ್ರ ಬುಧವಾರ ಬರುತ್ತೆ, ಮತ್ತೆ ಆರಿದ್ರ ನಕ್ಷತ್ರ ಬರ್ತಕ್ಕಂಥ ಶತಭಿಷ ಬರುತ್ತೆ ಅಂತ ಅನ್ಸುತ್ತೆ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ. ಅವತ್ತಿನ ದಿವಸ ಯಾವ್ದಾರ ಬೇವಿನ ಮರಕ್ಕೆ ಹೋಗ್ಬಿಟ್ಟು ಇದ್ರ ಗಂಟು ಸಮೇತ ಅಲ್ಲಿ ಹಾಕಿ ಬ್ಲಾಕ್ ಮ್ಯಾಜಿಕ್ ಹೋಗುತ್ತೆ, ಹಣನೂ ನಿಮಗೆ ಉಳಿಯುತ್ತೆ. ಇದೊಂದು ಸಣ್ಣ ಟೆಕ್ನಿಕ್, ನೀವು ಮಾಡಿ, ಅದ್ಭುತವಾಗಿರುತ್ತೆ. ಸಾಯಂಕಾಲ ಮತ್ತೆ ರಿಪೀಟ್ ಮಾಡ್ತೀನಿ ಇದ್ರ ಬಗ್ಗೆ ಡೀಟೇಲ್ ಆಗಿ. ಇನ್ನು ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಕಾಲ್ ಸಿಕ್ಕಿಲ್ಲ, ನಾನು ಕ್ಲಾಸಸ್ಗೆ ಅಟೆಂಡ್ ಆಗಬೇಕು ಅಂದ್ರೆ ಆಗಸ್ಟ್ 5ನೇ ತಾರೀಕು ಮೈಸೂರಲ್ಲಿ ಕ್ಲಾಸಸ್ ಇದೆ, ಹುಬ್ಳಿ 2-3 ಕ್ಲಾಸಸ್ ಇದೆ ಸೆಪ್ಟೆಂಬರ್. ಅದೇ ಸೆಪ್ಟೆಂಬರ್ 16ನೇ ತಾರೀಕು ಬಳ್ಳಾರಿಯಲ್ಲಿ ಕೂಡ ಇದೆ. ಆದಷ್ಟು ಬೇಗ ನಿಮ್ಮ ಹೆಸರುಗಳನ್ನ ರಿಜಿಸ್ಟರ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ, ಸದಾ ಮನರಂಜನೆಗಾಗಿ ಯಾವಾಗ್ಲೂ ನೋಡ್ತಾ ಇರಿ ಕಸ್ತೂರಿ ವಾಹಿನಿ. ನಮಸ್ತೆ.